ಒಂದು ಬುಡಕ್ಕೆ, ಒಂದು ಗಿಡಕ್ಕಲ್ಲ, ಒಂದು ಬುಡಕ್ಕೆ 50 kg. ಅವ್ರು ಹೇಳಿದ್ರಲ್ವ, ಆ ಥರ ನಾನು ಹೇಳಲ್ಲ. ಒಂದು ಗೊನೆ ಬಂದರೆ 10 ರಿಂದ 18 ಕಿಲೋ ತನಕ ಬರ್ತದೆ, 8 ರಿಂದನೂ 18 ಕಿಲೋ ತನಕ ಬರ್ತದೆ. ಅದರಲ್ಲಿ ನಾವು ಮಾಡೋದೇನೆಂದರೆ ಎಷ್ಟು ನಮಗೆ ಅನುಕೂಲ ಆಗ್ತದೋ ಆ ರೀತಿ ನಾವು ಬಂಚಸ್ ಬಿಟ್ಕೊಂತೀವಿ. ಗುಂಪು ಬಾಳೆ ಯಾವ ಥರ ರಿಸ್ಟ್ರಿಕ್ಟ್ ಮಾಡ್ತೀರಾ? ಬಂಚಸ್ನ ಯಾವ ಥರ ರಿಸ್ಟ್ರಿಕ್ಟ್ ಮಾಡ್ತೀರಾ? ಈಗ ಇದೆಯಮ್ಮ, ಪ್ರತಿ ತಿಂಗಳು 3-4 ಕುಡಿತದೆ. ಇಲ್ಲ, ನಾವು ಏನು ಮಾಡ್ತೀನಿ ಅಂದರೆ ಮೊದಲು ಒಂದು 5 ಬಿಡ್ತೀವಿ. ಸೆಂಟ್ರಲ್ಲಿ ನಾವು ಹಾಕಿರೋದು ಬಿಟ್ಟು ಮೊದಲು ಪಕ್ಕದಲ್ಲಿ 4 ಬಿಡ್ತೀವಿ, 4 ಮೂಲೆ 4. ಆಮೇಲೆ ಏನು ಮಾಡ್ತೀನಿ, 6 ತಿಂಗಳು ಒಂದೊಂದು ಬಿಟ್ಕೊಂಡು. ಇದರಲ್ಲಿ ಸ್ಟ್ರೆಂತ್ ನೋಡ್ತೀನಿ. ಹಾಂ, ಆ ಕಂದು ಕೊಯ್ದಿರೋದು ಬಿಡಲ್ಲ. ಕೊಯ್ದ ಇರೋಂಗೆ ಬರ್ತದಲ್ವ ಕೆಳಗಡೆಯಿಂದ ಈ ಥರ, ಅದರಲ್ಲಿ ಒಂದು ಬಿಟ್ಕೊಂತೀವಿ. ಅವಾಗ ಏನಾಗ್ತದಂದರೆ ನಮಗೆ 6 ತಿಂಗಳು ಒಂದೊಂದು ಗೊನೆ ಬರ್ತದೆ. ಫಸ್ಟ್ ಇಯರಲ್ಲಿ 50 ಕಿಲೋ ಬರ್ತದೆ. ನೆಕ್ಸ್ಟ್ ಇಯರಿಂದ ಕಂಟಿನ್ಯೂ ನಿಮಗೆ ಬಾಳೆ ಇರ್ತದೆ. ಬಾಳೆ ಯಾವಾಗಲೂ ಇರ್ತದೆ. ನನ್ನ ತೋಟ ಇವತ್ತು ಅಂದರೆ 3 ತಿಂಗಳ ಹಿಂದೆ ತನಕನೂ ನಮ್ಮದು ಬಾಳೆ ಇದೆ. ವರ್ಷಕ್ಕೆ ಅಂದರೆ ಒಂದು ವಾರಕ್ಕೆ ನಾನು ಒಂದು 15 ರಿಂದ 20 ಗೊನೆ ಕಟ್ ಮಾಡ್ಕೊಂಡು ಹಾಕ್ತೀನಿ. ನಾನು ಪಕ್ಕದಲ್ಲೇ ಎಷ್ಟಿದೆ ಸರ್ ಮರ ಎಷ್ಟಿದೆ? 400 ಇದ್ವು, ಈಗ ತೆಗೆದುಬಿಟ್ಟಿದ್ದೀನಿ. ಈ ದಾರಿಯಲ್ಲಿ ಮನೆಗೆ ಮಾತ್ರ ಇಟ್ಕೊಂಡಿದ್ದೀನಿ. ಒಂದು ಮನೆಗೆ ಗರಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ. ಇತ್ತನ ಚೈ ಉತ್ನಿಲ್ಲ. ಮನೆಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ. ಕಾರಣ ಏನಂದರೆ, ಇದು ನಾವು ಬಾಳೆ ತೆಗೆದಿರೋ ಕಾರಣ ಏನಂದರೆ, ಆ ಅಡಿಕೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತದೆ. ಈ ತೆಂಗು ಒಂದು ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಯಿತು. ಹಾಂ, ಈ ಬಾಳೆ ನಮ್ದು ಎಷ್ಟು ಎತ್ತರ ಬೆಳೀತದೆ ನೋಡಿದಿರಲ್ವ? ಈಗ ಇಲ್ಲಿ ನೋಡ್ರಿ ಎಷ್ಟು ಎತ್ತರ ಇದೆ ನೋಡಿ ಬಾಳೆ. ಫುಟ್ಬಾಳೇನೆ ಅಲ್ಲ ಸರ್? ಫುಟ್ಬಾಳೆ ಎಲ್ಲ ಇದೆಯಮ್ಮ, ಯಾಲಕ್ಕಿನೇ. ಈಗ ಅಲ್ಲಿ ಆ ಬಾಳೆ ನೋಡ್ರಿ ಎಷ್ಟು ಎತ್ತರ ಇದೆ. ತೆಂಗಿನ ಮರ ಗರಿಗೆ ಸಾಕ್ತದೆ ಅದು. ನೇತ್ರ ಬಾಳೆ ಹಾವೇರಿ ಎಲ್ಲೇ ಇರ್ಬೇಕಮ್ಮ. ಕಾರವಾರ ಕದವೆ ಇದು ಕಾರವಾರಿಂದ ಬಂದಿರತ್ತೆ ನಮ್ಮ ಬಾಳೆ. ಇಲ್ಲ, ಯಾಲಕ್ಕಿ ಇದು